ಜೊಯ್ಡಾ ತಾಲೂಕಿನ ಕುಡುಬಿ ಭವನದಲ್ಲಿ ಹಲಸು ಮೇಳ ನಡೆಯಿತು. ಹಲಸಿನ ಹಣ್ಣಿನ ವಿವಿಧ ಬಗೆಯ ಆಹಾರ ಉತ್ಪನ್ನಗಳು ಗ್ರಾಹಕರ ಗಮನ ಸೆಳೆದವು. ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಕೃಷಿ ಇಲಾಖೆ, ಕೆನರಾ ಬ್ಯಾಂಕ್, ದೇಶಪಾಂಡೆ, ರುಡ್ಸೆಟ್, ಹಳಿಯಾಳ, ಸ್ಕೂಟ್ ಬೇಸ್ ಸಂಸ್ಥೆ ಸೇರಿಸಿ ಕಾಳಿ ರೈತ ಉತ್ಪಾದಕ ಸಂಸ್ಥೆ, ಗ್ರೀನ್ ಎಕರ್ಸ್ ಸೊಸೈಟಿ, ಪ್ರೇರಣಾ ಸಂಸ್ಥೆ, ಸಂಜೀವಿನಿ ಒಕ್ಕೂಟ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಹಲಸಿನ ಮೇಳ ಕಾರ್ಯಕ್ರಮವನ್ನು ಜೊಯ್ಡಾ ತಹಶೀಲ್ದಾರ್ ಮಂಜುನಾಥ ಮುನ್ನೊಳ್ಳಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹಲಸಿನ ಬೆಳೆಯ ಮೌಲ್ಯ ಎಲ್ಲರಿಗೂ ತಿಳಿದಿಲ್ಲ. ಹಲಸು ಆರೋಗ್ಯಕರ ವಸ್ತುವಾಗಿದೆ. ಜೊಯ್ಡಾ ಭಾಗದಲ್ಲಿ ಬಹಳಷ್ಟು ರೈತರು ಹಲಸನ್ನು ಬೆಳೆಯುತ್ತಾರೆ. ಕಾಡು ಪ್ರಾಣಿಗಳ ಕಾಟದಿಂದ ಹಲಸು ಬೆಳೆಯುವುದು ಕಷ್ಟವೇ ಆದರೂ ಈ ಭಾಗದ ರೈತರು ಹೆಚ್ಚಾಗಿ ಬೆಳೆದು ತಮ್ಮ ಮನೆ ಬಳಕೆಗೆ ಬಳಸುತ್ತಾರೆ. ಇದರ ಪರಿಚಯ ಜಗತ್ತಿಗೆ ಆಗಬೇಕು. ಹಲಸಿನ ಬೆಳೆ ಇನ್ನೂ ಪ್ರಸಿದ್ಧಿ ಪಡೆಯಬೇಕು ಎಂದರು. ಶಿರಸಿಯ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಬಿಪಿ ಸತೀಶ್ ಮಾತನಾಡಿ, ಹಲಸು ನಮ್ಮ ದೇಶದ ಮೂಲ ಬೆಳೆಯಾಗಿದೆ. ಅತ್ಯಂತ ಪೌಷ್ಟಿಕತೆ ಈ ಹಲಸಿನಲ್ಲಿ ಇದೆ. ಆದರೆ ಹಲಸಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಮತ್ತು ಇದರ ನಿರ್ವಹಣೆ ಕಷ್ಟ ಎನ್ನುವುದರಿಂದ ರೈತರು ಬೆಳೆಯಲು ಹಿಂದೇಟು ಹಾಕುತ್ತಿದ್ದಾರೆ. ಹಲಸಿನಿಂದ ಮಾಡಿದ ಬಹಳಷ್ಟು ತಿಂಡಿ ತಿನಿಸುಗಳು ಇದು ಪ್ರಸಿದ್ಧ ಪಡೆದಿದೆ ಎಂದರು. ಗ್ರೀನ್ ಹೆಕರ್ಸ್ ಸೊಸೈಟಿ ಅಧ್ಯಕ್ಷ ರವಿ ರೇಡ್ಕರ್, ಕೆಪಿಸಿಸಿ ಸದಸ್ಯ ಸದಾನಂದ ದಬ್ಗಾರ್ ಹಲಸಿನ ಉಪಯೋಗ ಮತ್ತು ನಿರ್ವಹಣೆ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೊಯ್ಡಾ ಭಾಗದ ರೈತರು ಹಲಸಿನಿಂದ ಮಾಡಿದ ವಿವಿಧ ರೀತಿಯ ಖಾದ್ಯಗಳನ್ನು ಮಾರಾಟಕ್ಕೆ ತಂದಿದ್ದರು. ಜನರು ಎಲ್ಲಾ ಬಗೆಯ ತಿಂಡಿಗಳನ್ನು ಖರೀದಿಸಿ ತಿಂದು ಸಂತಸಪಟ್ಟರು. ಅಲ್ಲದೆ ವಿವಿಧ ಬಗೆಯ ಹಲಸಿನ ಸಸಿಗಳು ಮಾರಾಟಗೊಂಡವು. 50ಕ್ಕೂ ಹೆಚ್ಚಿನ ಬಗೆಯ ಹಲಸಿನ ಕಾಯಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅವಕಾಶಗಳಿದಾವೆ ಅಂದರೆ ಹಲಸನ್ನು ಬೆಳೆಯೋದಕ್ಕೆ ಜೊತೆಗೆ ಅದನ್ನು ಮೌಲ್ಯವರ್ಧನೆ ಮಾಡೋದಿದೆ. ಈ ನಿಟ್ಟಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿರ್ಬೋದು ಮತ್ತು ರೈತರಿರ್ಬೋದು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಇದರ ಮೂಲಕ ಏನೋ ನಾವೀಗ ಸಾವಯವ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಇಂಥದ್ದೆಲ್ಲ ಇದಕ್ಕೆ ಒಂದು ಇದು ಆಗಬೇಕಂದ್ರೆ ಇಂತಹ ಮರಾಧಾರಿತ ಬೇಸಾಯವನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತು ಒಳ್ಳೆಯ ಅವಕಾಶಗಳು ಸಹ ಇದೆ ಮತ್ತು ಹಲಸು ಕೇವಲ ಇದು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎಂ, ಶಾಂತಾರಾಮ್ ಕಾಮತ್, ಪ್ರೇರಣಾ ಸಂಸ್ಥೆ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕಳಿಕರ್ ಇತರರು ಇದ್ದರು. ಜೊಯ್ಡಾದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ರಮೇಶ್ ಸೂರಮುರಿ ನೇತೃತ್ವದಲ್ಲಿ ತೋಟಗಾರಿಕಾ ಸಹಾಯಕ ಅಧಿಕಾರಿಗಳಾದ ಅಬ್ದುಲ್ ದಳವಾಯಿ, ಯಲ್ಲಾರ ರಿಂಗ, ಮೈಲಾಪುರ, ಲಕ್ಷ್ಮಣ ಕಾಂಬ್ಳೆ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಆಯೋಜಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.